ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಕಾಶ್ಮೀರ್ಗೆ ಹೋಗಿ ಬಂದಮೇಲೆ ನಾನು ಇವತ್ತೇ ಫ್ರೆಶ್ ಆಗಿ ಹೊಸ ವಿಡಿಯೋನ ಮಾಡ್ತಾ ಇರೋದು. ಸೊ ಇದು ಡೈಲಿ ವ್ಲಾಗ್ ಆಗಿರೋದಿಲ್ಲ, ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಲೈಕ್ ಇಷ್ಟು ದಿನ ನಾವು ಕಾಶ್ಮೀರಲ್ಲಿ ಸ್ಪೆಂಡ್ ಮಾಡಿದಂಥ ದಿನಗಳ ಡೈಲಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಅದರಲ್ಲಿ ತುಂಬ ಜನ ತುಂಬ ಕಮೆಂಟ್ಸ್ಗಳು ಬಂದಿತ್ತು. ಲೈಕ್ ನಿಮ್ಮದು ಪ್ಯಾಕೇಜ್ ಎಷ್ಟಾಯಿತು, ನಿಮ್ಮದು ಅಲ್ಲಿ ಟೋಟಲ್ ಖರ್ಚೆಲ್ಲ ಎಷ್ಟಾಯಿತು, ನಿಮಗೆ ಅಲ್ಲಿಗೆ ಹೋದಾಗ ಹೇಗೆಲ್ಲ ನಿಮಗೆ ಮೋಸ ನಡೆಯುತ್ತೆ, ಸ್ಕ್ಯಾಮ್ ಅಂತ ಕೆಲವೊಬ್ರು ಹೇಳ್ತಾರೆ, ನಾನು ಅದನ್ನು ಟ್ರ್ಯಾಪ್ ಅಂತ ಹೇಳ್ತೀನಿ. ಸೊ ಎಲ್ಲ ಕಡೆನೂ ಯಾವ ರೀತಿಯಲ್ಲಿ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಯಿತು, ಯಾವ ರೀತಿಯಲ್ಲಿ ಅವ್ರು ನಮ್ಮನ್ನು ಟ್ರ್ಯಾಪ್ ಮಾಡ್ತಾರೆ ಅನ್ನೋದನ್ನು ತಿಳಿಸ್ತೀನಿ. ಸೊ ನಿಮಗೆ ಫ್ಯೂಚರಲ್ಲಿ ನೀವು ಹೋಗಬೇಕು ಅಂದಾಗ ಇದರಿಂದ ಕೇರ್ಫುಲ್ ಆಗಿರ್ಬೋದು. ಹಾಗೆ ಇದಕ್ಕೆ ಎಷ್ಟು ಟೋಟಲ್ ಖರ್ಚಾಯಿತು ಅಂತ ತಿಳಿಸ್ತೀನಿ. ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ವ್ಲಾಗಲ್ಲಿ ನಿಮಗೆ ಸಿಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಹೋಗಿದ್ದು ಪ್ಯಾಕೇಜಲ್ಲಿ. ನಮ್ಮ ಪ್ಯಾಕೇಜ್ ಡೀಟೇಲ್ ಎಷ್ಟಾಯಿತು ಅಂತ ಲಾಸ್ಟಲ್ಲಿ ತಿಳಿಸ್ತೀನಿ, ಎಲ್ಲ ಖರ್ಚು ಟೋಟಲಿ ಹೇಳಬೇಕಾದ್ರೆ. ಈಗ ಅದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿತ್ತು ಅಂತ ತಿಳಿಸ್ಬಿಡಿ. ನಮಗೆ ಟ್ಯಾಕ್ಸಿ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್, ನಾವು ಏರ್ಪೋರ್ಟಲ್ಲಿ ಇಳಿದಾಗ ಅಲ್ಲಿಂದ ಪಿಕಪ್ ಹಾಗೆ ಡ್ರಾಪ್ ತನಕನೂ ನಮ್ಮದು ಟ್ರಾನ್ಸ್ಪೋರ್ಟೇಷನ್ ಅದರಲ್ಲಿ ಇನ್ಕ್ಲೂಡ್ ಆಗಿತ್ತು. ಪ್ಲಸ್ ಹೋಟೆಲಲ್ಲಿ ನಮ್ಮದು 6 ನೈಟ್ಸ್ ಇತ್ತು, 7 ಡೇಸ್ ಇತ್ತು. ಸೊ 6 ನೈಟ್ಸ್ದು 6 ದಿನದ್ದು ನಮ್ಮದು ಹೋಟೆಲ್ ಬುಕ್ಕಿಂಗ್ ಇದ್ದಿತ್ತು. ಅದರಲ್ಲಿ ನಮಗೆ ಮಾರ್ನಿಂಗ್ ಆ್ಯಂಡ್ ನೈಟ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಇನ್ಕ್ಲೂಡ್ ಆಗಿತ್ತು. ಲಂಚ್ ಮಾತ್ರ ನಾವು ಹೊರಗಡೆ ಮಾಡಬೇಕಾಗಿತ್ತು. ಶಿಕಾರಾ ರೈಡ್ 2 ಅವರ್ದು ಕಾಂಪ್ಲಿಮೆಂಟ್ರಿಯಾಗಿ ಇನ್ಕ್ಲೂಡ್ ಆಗಿತ್ತು. ಗೊಂಡೋಲಾ ಟಿಕೆಟ್ಸ್ ಅದು ಪರ್ ಹೆಡ್ 800 ರುಪೀಸ್ ಆಗುತ್ತೆ, ಅದು ಇನ್ಕ್ಲೂಡ್ ಆಗಿತ್ತು. ಸೊ ಇದು ಬಿಟ್ಟು ಬಾಕಿದೆಲ್ಲ ಏನು ಖರ್ಚಾಗುತ್ತೆ ಅದನ್ನು ನಾನು ಇವತ್ತು ನಿಮಗೆ ಡೇ ವೈಸ್ ತಿಳಿಸ್ತೀನಿ, ನಿಮಗೆ ಈಸಿ ಆಗುತ್ತೆ. ಸೊ ಕಾಶ್ಮೀರ್ ಟ್ರಿಪ್ ಅಂದ ತಕ್ಷಣವೇ ಐಡಿಯಲಿ 5 ನೈಟ್ಸ್ ಆ್ಯಂಡ್ 6 ಡೇಸ್ ತೊಗೊಳ್ತಾರೆ. ನಾವು ಅಷ್ಟು ದೂರ ಹೋಗಿರ್ತೀವಿ, ಏನಾದರೂ ಮಿಸ್ ಆದರೆ ಸ್ವಲ್ಪ ಆರಾಮಾಗಿ ಎಲ್ಲನೂ ನೋಡ್ಕೊಂಡು ಬರೋಣ ಅಂಥೇಳಿ 1 ದಿನ ಎಕ್ಸ್ಟ್ರಾ ತೊಗೊಂಡಿದ್ವಿ. ಹಾಗಾಗಿ ನಮ್ಮದು 1 ದಿನದ ಖರ್ಚು ಜಾಸ್ತಿ ಆಯಿತು. 5 ನೈಟ್ಸ್ 6 ಡೇಸಲ್ಲಿ ಮ್ಯಾನೇಜ್ ಮಾಡ್ಬೋದಾ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಫಸ್ಟ್ ಡೇ ನೀವು ಹೋಗಿದ್ದ ದಿನ ಅಲ್ಲಿ ಸುತ್ತಕ್ಕಾದರೆ ಬೇಗ ಹೋದರೆ ಸುತ್ತಬೋದು, ಇಲ್ಲ ಅಂದರೆ ನಾವು ರೆಸ್ಟ್ ಮಾಡಬೇಕಾಗತ್ತೆ. ನಿಮಗೆ ಶ್ರೀನಗರಲ್ಲಿ ಅಟ್ಲೀಸ್ಟ್ 1 ಹೋಲ್ ಡೇ ಟಿಲ್ ನೈಟ್ ಬೇಕಾಗುತ್ತೆ ನಿಮಗೆ ಅಲ್ಲಿ ಸುತ್ತಾಡೋದಕ್ಕೆ. ಅರ್ಲಿ ಮಾರ್ನಿಂಗ್ ಶುರು ಮಾಡಿದ್ರೆ ಮಾತ್ರ 1 ಡೇ ಫುಲ್ ಬೇಕು. ನೆಕ್ಸ್ಟ್ ಪಹಲ್ಗಾಮ್ಗೆ 1 ಡೇ ಪ್ಲಸ್ ಹಾಫ್ ಡೇ ಬೇಕಾಗುತ್ತೆ. ಹಾಫ್ ಡೇ ಅಂದರೆ ನೀವು ಆಲ್ಮೋಸ್ಟ್ 2 ಡೇಸ್ ಅಂತಾನೆ ಅಂದ್ಕೊಳ್ಳಿ. 1 ನೈಟ್ ಅಲ್ಲಿ ಸ್ಟೇ ಮಾಡಿ ಮಾರನೇ ದಿನ ಅಲ್ಲಿ ಸುತ್ತಾಡಿಕೊಂಡು ಆಮೇಲೆ ಶ್ರೀನಗರಕ್ಕೆ ಬರಬೇಕು. ಶ್ರೀನಗರಕ್ಕೆ ಬಂದಮೇಲೆ 1 ದಿನ ಸೋನ್ಮರ್ಗ್, 1 ದಿನ ಗುಲ್ಮರ್ಗ್, ಈ ಥರ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಶ್ರೀನಗರ್ ಕೆಲವೊಂದು ಸರಿ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗೋದಿಲ್ಲ. ಯಾಕೆ ಅಂದರೆ ಅಲ್ಲಿ ನಾವು ಸ್ಟ್ರೀಟ್ ಶಾಪಿಂಗ್ ಮಾಡಬೇಕಾಗತ್ತೆ, ಸ್ವಲ್ಪ ಶಾಪಿಂಗ್ ಸೆಂಟರ್ಸ್ನೆಲ್ಲನೂ ಹೋಗಬೇಕಾಗುತ್ತೆ. ಅದಕ್ಕೆ ಶ್ರೀನಗರ್ಗೆ ನಾವು 2 ದಿನ ಇಟ್ಕೊಂಡಿದ್ವಿ, ಪಹಲ್ಗಾಮ್ಗೆ 2 ದಿನ, ಸೋನ್ಮರ್ಗ್ ಆ್ಯಂಡ್ ಗುಲ್ಮರ್ಗ್ಗೆ 1 ದಿನ ಅಂತ ಇಟ್ಕೊಂಡಿದ್ವಿ. ಸೊ ನಮಗೆ ಇದು ತುಂಬಾ ಅನುಕೂಲ ಆಯಿತು ಅಲ್ಲಿ ತಿರುಗಾಡೋದಕ್ಕೆ. ಸೊ ನೀವು ಕೂಡ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಬೋದು ಅಥವಾ 5 ನೈಟ್ಸ್ ಮಾಡ್ಕೊಳ್ಬೋದು. ಮತ್ತು ನಾನೀಗ ಫಸ್ಟ್ ಡೇ ನಮ್ಮದು ಏನೆಲ್ಲ ಖರ್ಚಾಯಿತು ಅಂತ ತಿಳಿಸ್ತೀನಿ. ಮೊದಲನೇ ದಿನ ನಾವು ಇಲ್ಲಿ ಬಿಟ್ಟು ಬ್ಯಾಂಗ್ಳೂರು ಬಿಟ್ಟು ಕಾಶ್ಮೀರ್ ಶ್ರೀನಗರ್ಗೆ ಸೇರಿದಾಗ ಮಧ್ಯಾಹ್ನ ಆಗಿತ್ತು. ಆಲ್ಮೋಸ್ಟ್ 2:30ಗೇನೋ ನಮಗೆ ಅಲ್ಲಿ ಲ್ಯಾಂಡ್ ಆಗಿದ್ದು. ಬಟ್ ಟ್ಯಾಕ್ಸಿಯವ್ರು ಬಂದು ನಮಗೆ ಕರ್ಕೊಂಡು ಶ್ರೀನಗರಕ್ಕೆ ನಮ್ಮ ಹೋಟೆಲ್ ಇರೋ ಜಾಗಕ್ಕೆ ನಾವು ಹೋಗೋ ತನಕ 4:30ನೇ ಆಗಿಬಿಟ್ಟಿತ್ತು, ಅಲ್ಲಿ ಇಳಿದು ಊಟ ಮಾಡಿ ಹೋಗೋ ತನಕ. ಸೊ ಅವರು ಇವತ್ತು ರೆಸ್ಟ್ ಮಾಡಿ ಅಂದರು. ನಮಗೆ ಇಲ್ಲ ಇನ್ನು ಟೈಮ್ ಇದೆಯಲ್ಲ, ಶಿಕಾರಾ ರೈಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಹೋದ್ವಿ. ಅದಕ್ಕೆ 2 ಅವರ್ ಆಗುತ್ತೆ. ಆ್ಯಂಡ್ ಇಲ್ಲೇ ನಿಮಗೆ ಫಸ್ಟ್ ಸ್ಕ್ಯಾಮ್, ಮೋಸ, ಟ್ರ್ಯಾಪ್ ನಡೆಯುವುದು ಹೇಗೆ ಅಂದರೆ ಅಲ್ಲಿ 5,000, 10,000, 3,000 ಪರ್ ಅವರ್, 1,000 ಆ ಥರ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿಮಗೆ ಚಾರ್ಜಸ್ನ ಹೇಳ್ತಾರೆ. ಆದರೆ ಅಲ್ಲಿ ಕರೆಕ್ಟ್ ಚಾರ್ಜಸ್ ನಿಮಗೆ 400ಗೆ ಫಿಕ್ಸ್ ಮಾಡ್ಕೊಳ್ಳಿ. 400ಗೆ ಒಪ್ಪೋದಿಲ್ಲ ಅನ್ನೋ ಹಾಗಿದ್ರೆ ಇನ್ನೊಂದು 100 ಆರ್ 200 ಎಕ್ಸ್ಟ್ರಾ ಕೊಟ್ಬಿಟ್ಟು 2 ಅವರ್ಗೆ ನಾವು ಹೋಗ್ತೀವಿ ಅಂತ ಹೇಳಿ ಮಾತಾಡ್ಕೊಳ್ಳಿ. ಸೊ ಮೋರ್ ದ್ಯಾನ್ 1000 ಅಂತೂ 2 ಅವರ್ಗೆ ಹೋಗೋದಕ್ಕೆ ಹೋಗಬೇಡಿ. 1 or 100 ಜಾಸ್ತಿ ಕೊಡಿ. ಆ್ಯಂಡ್ ಅವರು ಇಳಿಸಿದ ಮೇಲೆ ಟಿಪ್ಸ್ ಕೇಳ್ತಾರೆ, ಎಲ್ಲ ಕಡೆಯೂ ಟಿಪ್ಸ್ ಕೇಳ್ತಾರೆ. ಸೊ ನೀವು ಅವ್ರಿಗೆ ಕ್ಲಿಯರಾಗಿ ಮೊದಲೇ ಹೇಳಿಬಿಡ್ಬೇಕು, ಇದು ಚಾರ್ಜಸ್ಸು ನಿಮ್ಮ ಟಿಪ್ಸ್ ಸೇರಿಸ್ಕೊಂಡು ಅಂತ ಶಿಕಾರಾ ರೈಡ್ ಹತ್ತೋ ಮುಂಚೆನೇ ಹೇಳಿಬಿಡ್ಬೇಕು. ಇಲ್ಲ ಅಂದರೆ ಅವರು ಬಂದಮೇಲೆ ಇನ್ನೇನು ಟಿಪ್ಸ್ ಇಲ್ವಾ ಅಂತ ಕೇಳ್ತಾರೆ. ಸೊ ಮೊದಲನೇ ಟ್ರ್ಯಾಪ್ ನಿಮಗೆ ಇಲ್ಲಿ ಆಗೋದು. ನಾನು ರೇಟ್ ಹೇಳಿದ್ದೀನಲ್ಲ, ಅದನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ.
ಶಿಕಾರ ರೈಡ್ಗೆ ಹೋದಾಗ ಏನಾಗುತ್ತೆ, ಅಕ್ಕಪಕ್ಕ ನಿಮಗೆ ತುಂಬ ಶಿಕಾರಗಳು ಬರುತ್ತೆ, ಕುಡಿಯೋದಕ್ಕೆ, ತಿನ್ನೋದಕ್ಕೆ, ತೊಗೊಳೋದಕ್ಕೆ. ಸೊ ಅವ್ರ ಹತ್ರ ಎಲ್ಲನೂ ನೀವು ಬಾರ್ಗೇನ್ ಮಾಡಬೇಕು. 150-100 ಕಡಿಮೆಗೆ ಕೇಳಬೇಕು. ಆ್ಯಂಡ್ ಅಲ್ಲಿ ಫ್ಲೋಟಿಂಗ್ ಮಾರ್ಕೆಟ್ ಅಂತ ಇದೆ. ಅಲ್ಲಿ ನಾವು ಹೋಗಲಿಲ್ಲ ಫಸ್ಟ್ ಡೇನೇ, ಯಾಕೆ ಅಂದ್ಬಿಟ್ಟು. ಬಟ್ ನೀವು ಆ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಸಾರಿ ಹೋಗಿಬಿಟ್ಟು ಒಂದು ರೇಟು, ಕ್ವಾಲಿಟಿ, ಅವರು ಹೇಗೆಲ್ಲ ಚಾರ್ಜ್ ಮಾಡ್ತಾರೆ, ಯಾವ ಕ್ವಾಲಿಟಿಗೆ ಹೇಗೆ ಅಂತ ನೋಡ್ಕೊಂಡು ಬನ್ನಿ. ನಿಮಗೆ ಕನ್ವಿನ್ಸ್ ಆದರೆ ತೊಗೊಳ್ಬೋದು. ಬಟ್ ನಮಗೆ ಏನೂ ಐಡಿಯಾ ಇರಲ್ಲ. ಲೈಕ್ ಪಶ್ಮೀನಾ ಶಾಲು, ಕಾಟನ್ ಶಾಲು ಕಡಿಮೆ ಅಲ್ಲಿ ಅಂತಾರೆ, ಬಟ್ ಕಡಿಮೆ ಅಂತ ಏನೂ ಇಲ್ಲ. ಅಲ್ಲೂ ಕೂಡ ಅಷ್ಟೇ ಎಲ್ಲ ಕಡೆನೂ ಬಾರ್ಗೇನ್ ಮಾಡಬೇಕಾಗುತ್ತೆ. ಸೊ ಇಷ್ಟು ನಿಮಗೆ ಅಲ್ಲಿ ಹೋದಾಗ ಕೇರ್ಫುಲ್ಲಾಗಿ ಇರಬೇಕು. ಇಷ್ಟು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಸೊ ನಮಗೆ ಫಸ್ಟ್ ಡೇ ಏನೂ ಖರ್ಚಾಗಲಿಲ್ಲ. ನೆಕ್ಸ್ಟ್ ಡೇ ನಾವು ಪಹಲ್ಗಾಮ್ಗೆ ಟ್ರಾವೆಲ್ ಮಾಡಿದ್ವಿ. ಪಹಲ್ಗಾಮಲ್ಲಿ ಹೋಗಬೇಕಾದ್ರೆ ನಿಮಗೆ ಆ್ಯಪಲ್ ವ್ಯಾಲಿ ಸಿಗುತ್ತೆ. ಅಲ್ಲಿ ಆ್ಯಪಲ್ ಇಲ್ಲ ಅಂದರೆ ಹೋಗಬೇಡಿ ಒಳಗಡೆ. ಅವರು ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಸೆಲ್ ಮಾಡೋದಕ್ಕೆ ನಾವು ತೊಗೊಳ್ಳಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು ರೆಫರ್ ಮಾಡ್ತಾರೋ ಅಥವಾ ಶಿಕಾರ ರೈಡ್ ಮಾಡಿಸೋರು ರೆಫರ್ ಮಾಡ್ತಾರೋ ಅವ್ರಿಗೆ ಅಲ್ಲಿ ಕಮಿಷನ್ ಸಿಗುತ್ತೆ ಅಂದ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಆ್ಯಪಲ್ ವ್ಯಾಲಿಯಲ್ಲಿ ಪಿಕ್ಕಲ್ಸ್ ಸಿಗುತ್ತೆ, ಜಾಮ್ ಸಿಗುತ್ತೆ. ಅದು ಸ್ವಲ್ಪ ಜಾಸ್ತಿನೇ ಇರುತ್ತೆ ರೇಟ್. ಹಾಗಾಗಿ ಅಲ್ಲಿ ನೀವು ಆ್ಯಪಲ್ ಇಲ್ಲ ಅಂದರೆ ಒಳಗಡೆ ಹೋಗಲೇಬೇಡಿ, ಅದನ್ನು ಸ್ಕಿಪ್ ಮಾಡಿ. ನೆಕ್ಸ್ಟ್ ಬ್ಯಾಟ್ ಫ್ಯಾಕ್ಟ್ರಿ ಬಗ್ಗೆ ನನಗೆ ಅಷ್ಟೊಂದು ನಾಲೆಜ್ ಇಲ್ಲ. ಬ್ಯಾಟ್ ಬಗ್ಗೆ, ಅದ್ರ ಕ್ವಾಲಿಟಿ, ಅದ್ರ ರೇಟ್ ಬಗ್ಗೆ. ಸೊ ನಿಮಗೆ ಗೊತ್ತಿದೆ ಅನ್ನೋ ಹಾಗಿದ್ರೆ ಅಲ್ಲಿ ಒಂದ್ಸಾರಿ ವಿಸಿಟ್ ಮಾಡಿ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಬರುತ್ತೆ. ಡ್ರೈ ಫ್ರೂಟ್ಸು, ಸ್ಯಾಫ್ರನ್ನು. ನಮ್ಮ ಟ್ಯಾಕ್ಸಿ ಡ್ರೈವರ್ ಹೇಳಿದ್ದೇನೆಂದರೆ ನೀವು ಏನೂ ಶ್ರೀನಗರ ತೊಗೊಳ್ಬೇಡಿ. ಅಲ್ಲಿ ನಿಮಗೆ ರೇಟ್ ಜಾಸ್ತಿ ಹೇಳ್ತಾರೆ, ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವ್ರು ಕರ್ಕೊಂಡು ಹೋಗಿದ್ರು. ಅಲ್ಲಿ ರೇಟ್ ವೈಸ್, ಕ್ವಾಲಿಟಿ ವೈಸ್ ಚೆನ್ನಾಗೇ ಇತ್ತು. ತುಂಬ ಜಾಸ್ತಿ ಅಂತಲೂ ಇಲ್ಲ. ಆಲ್ಮೋಸ್ಟ್ ನಮಗೆ ಇಲ್ಲಿ ಹೇಗೆ ಸಿಗುತ್ತೋ ಬ್ಯಾಂಗ್ಳೂರಲ್ಲಿ ಅದೇ ರೇಟಿಗಿತ್ತು. ಬಟ್ ಅವ್ರು ಹೇಳೋದೇನೆಂದರೆ ದಿಸ್ ಈಸ್ ವೆರಿ ಫೈನ್ ಕ್ವಾಲಿಟಿ ಅಂದ್ಬಿಟ್ಟು. ಸರಿ, ನಾವು ಗಿಫ್ಟಿಂಗಿಗೆ ನಮಗೆ ಸ್ಯಾಫ್ರನ್ನು, ಡ್ರೈ ನಟ್ಸು, ಫ್ರೂಟ್ಸ್ ಎಲ್ಲನೂ ಅಲ್ಲಿ ತೊಗೊಂಡ್ವಿ. ಸೊ ಇಷ್ಟು ಆನ್ ದ ವೇ. ನಾನು ಈ ಶಾಪಿಂಗ್ ಮಾಡಿರೋದು ನಾನು ನಿಮಗೆ ತಿಳಿಸ್ತಾ ಇಲ್ಲ, ಇದು ಆಪ್ಷನಲ್ಲಿರುತ್ತೆ. ನೆಕ್ಸ್ಟ್ ಪಹಲ್ಗಾಮಿಗೆ ರೀಚ್ ಆದಮೇಲೆ ನಿಮಗೆ 2 ಥಿಂಗ್ಸ್ ಇರುತ್ತೆ ಮಾಡೋದಕ್ಕೆ. ಒಂದು ಬೈಸರನ್ ವ್ಯಾಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಬೇಕು ಅಂದರೆ ಆನ್ ದ ವೇನೆ ಕೆಲವೊಂದು ಪಾಯಿಂಟ್ಸ್ಗಳು ಸಿಗುತ್ತೆ. ಅದನ್ನು ಕವರ್ ಮಾಡಿಕೊಂಡು ಇದು ಅಂತ ತಿಳಿಸ್ಬಿಟ್ಟು ಅಲ್ಲಿಗೆ ಲಾಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅದು ಬಿಟ್ಟು ಇನ್ನು ಮುಂದೆನೂ ಹೋಗೋದಿರುತ್ತೆ. ಅಲ್ಲಿಗೆ ನೀವು ಹೋಗಬೇಕು ಅಂದರೆ ಹೋಗ್ಬೋದು. ಅದು ಹೋಲ್ ಡೇ ಆಗುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್ ಆಗುತ್ತೆ. ಅಲ್ಲಿಗೆ ಬೇಕು ಅಂದರೆ ಹೋಗ್ಬೋದು. ಇಲ್ಲಾಂದರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ತನಕ ನೀವು ಪೋನಿ ರೈಡ್ನ ಎಂಜಾಯ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಹಾಗಿದ್ರೆ ಹೋಗ್ಬೋದು. ಅದರಲ್ಲಿ ಕೆಲವೊಂದು ಡಿಫಿಕಲ್ಟೀಸ್ ಕೂಡ ಇದೆ. ನನ್ನ ವ್ಲಾಗನ್ನು ನೀವು ಚೆಕ್ ಮಾಡಿ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಸ್ಕ್ಯಾಮ್ ಆಗುತ್ತೆ. ಹೇಗೆ ಅಂದರೆ ಪೋನಿ ರೈಡ್ ಫಿಕ್ಸ್ ಇರೋದಿಲ್ಲ. ಇಲ್ಲಿ 2500 ಸಮಥಿಂಗ್ ಏನೋ ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ರೇಟ್. ಅದರಲ್ಲಿ ನೀವು ಹಾಫಿಗೆ ಫಿಕ್ಸ್ ಆಗಬೇಕು. ನೀವು ಸ್ಟಾರ್ಟಿಂಗಿಂದನೇ ಹಾಫಿಗೆ ಕೇಳಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ 600-700 ಶುರು ಮಾಡಿ. ತುಂಬ ಅಂದರೆ ತುಂಬ ಬಾರ್ಗೇನ್ ಮಾಡಬೇಕು. ಅವ್ರು ನಿಮ್ಮ ಹಿಂದೆನೇ ಬರ್ತಾರೆ. ನೀವು ಕೂಡ ನೀವು ಏನು ಹೇಳಿರ್ತೀರೋ ಅದ್ರ ಮೇಲೆ ಸ್ಟ್ಯಾಂಡ್ ಆಗಬೇಕು. ಅವರು ಇಲ್ಲ ಅಷ್ಟಾಗೋದಿಲ್ಲ, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಹಂಗೆ ಹೀಗೆ ಅಂತಾರೆ. ಏನೂ ಟ್ಯಾಕ್ಸ್ ಇರೋದಿಲ್ಲ, ಸುಮ್ಮನೆ ಅವ್ರು ಬಾಯ್ಗೆ ಬಂದಂಗೆ ಹೇಳ್ತಾರೆ. ಸೊ ನೀವು 1000-1200ಗೆ ಫಿಕ್ಸ್ ಆಗಿ. ನೆಕ್ಸ್ಟು ನಾವು ಪೋನಿ ಹೋಗಿ ಬಂದ ಮೇಲೆ ನಮಗೆ ಟಿಪ್ಸ್ ಇಲ್ವಾ ಅಂತ ಕೇಳ್ತಾರೆ. ಹೇಗೆ ಅಂದರೆ 1500 ನಾವು ಕೊಟ್ಬಿಟ್ಟು ಹೋಗಿದ್ವಿ. ಬಂದ ಮೇಲೆ ಇನ್ನೂ ನಮಗೆ 200 ಕೇಳಿದ್ರು. ಯಾಕೆ ಅಂದರೆ ನಾವು ಕರ್ಕೊಂಡು ಹೋಗಿದ್ವಲ್ಲ, ನಮ್ಮ ಎಫರ್ಟು ಇದೆ ಅಲ್ವಾ, ಎಷ್ಟು ಕಷ್ಟಪಟ್ಟು ಬಂದಿದ್ದೀವಿ ನಾವು ಅಂತ ಹೇಳಿಬಿಟ್ಟು. ಸೊ ನೀವು ನಿಮ್ಮ ಟಿಪ್ಸ್ ಬೇರೆ ಕೊಡಬೇಕಲ್ವಾ. ಪೋನಿಗೆ ಇಷ್ಟು ಇಟ್ಕೊಡಿ, ನಿಮಗೆ ಟಿಪ್ಸ್ ಅಂದ್ಬಿಟ್ಟು ಇಷ್ಟು ಕೊಡ್ತೀವಿ ಅಂತ ಮಾತಾಡ್ಬಿಟ್ಟು ಕರ್ಕೊಂಡು ಹೋಗಬೇಕು. ಅಲ್ಲಿಗೆ ನಾವು ಬೂಟ್ಸ್ ತೊಗೊಂಡಿದ್ವಿ, 100 ರೂಪೀಸ್ ಎಕ್ಸ್ಟ್ರಾ ಆಯಿತು ಒಬ್ಬೊಬ್ಬರಿಗೆ. ಸೊ ಒಬ್ಬೊಬ್ಬರಿಗೆ ನಾವು 1500 ಕೊಟ್ಟು ಬೂಟ್ಸ್ಗೆ 100 ಕೊಟ್ಟು ಆಮೇಲೆ 200 ರೂಪೀಸ್ ಟಿಪ್ಸ್ ಕೂಡ ಕೊಟ್ವಿ. ನಮ್ಮ ಜೊತೆ ಒಬ್ಬರೇ ಬಂದಿದ್ದು. ನೀವು ಅವ್ರಿಗೆ ಹೇಳಬೇಕು, ಒಂದು ಪೋನಿ ಜೊತೆ ಒಬ್ಬರು ಬರಬೇಕು, ಆವಾಗಲೇ ಮಾತ್ರ ನಾವು ಟಿಪ್ಸ್ ಕೊಡೋದು ಅಂತ ಹೇಳಿಬಿಟ್ಟು. ಇಲ್ಲಾಂದರೆ ಅದು ಎಲ್ಲೆಲ್ಲೋ ಓಡಾಡುತ್ತೆ, ಯಾರು ನೋಡ್ಕೊಳ್ಳೋರು ಇರಲ್ಲ. ಅದಕ್ಕೆ ಎಲ್ಲ ಅಲ್ಲಿ 2 ವೇ ಇರಲ್ಲ, ಒಂದೇ ವೇಯಲ್ಲಿ ಹೋಗಬೇಕು ಬರಬೇಕು. ಆ ಕಡೆಯಿಂದ ಬರೋವ್ರ ಜೊತೆ ಡ್ಯಾಶ್ ಮಾಡೋದು, ಡಿಕ್ಕಿ ಹೊಡಿಯೋದು ತುಂಬ ಆಗುತ್ತೆ ಆ ಥರ. ಸೊ ನೆಕ್ಸ್ಟ್ ಡೇ ನಾವು ಪಹಲ್ಗಾಮಲ್ಲಿ ನೈಟ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಡೇ ABC ವ್ಯಾಲಿ ಅಂತ ಹೋದ್ವಿ. ಸೊ ಇಲ್ಲಿಗೆ ಟ್ಯಾಕ್ಸಿಯಲ್ಲೇ ಹೋಗಬೇಕು. ಅದು ಪಹಲ್ಗಾಮ್ದು ಲೋಕಲ್ ಟ್ಯಾಕ್ಸಿಯಲ್ಲಿ ಹೋಗಬೇಕಾಗುತ್ತೆ. ಇದು ನಾವು 2500 ಆಯಿತು. 3 ಜನಕ್ಕೆ ಅಂತಿಲ್ಲ, 4 ಜನ ಒಂದು ಕಾರಲ್ಲಿ ಹೋಗ್ಬೋದು. ನೀವು 5 ಜನ ಇದ್ದೀರಾ, 6-7 ಜನ ಇದ್ದೀರಾ ಅಂದರೆ ಇನೋವಾ ಇರುತ್ತೆ, 7-8 ಸೀಟರ್ಸ್ದು ಸಿಗುತ್ತೆ. ಅದರಲ್ಲೂ ನಿಮಗೆ 3000-3500 ಆ ಥರ ಅಷ್ಟೇ ಆಗೋದು. ಅದು ಫಿಕ್ಸ್ ಇರುತ್ತೆ, ಆರಾಮ್ಸೆ ಹೋಗಿ ಬರ್ಬೋದು.
ಅವತ್ತಿನ ದಿನ ನಮಗೆ ಬೇತಾ ವ್ಯಾಲಿಯಲ್ಲಿ ಎಂಟ್ರಿ ಫೀ ಇರುತ್ತೆ, 100 rupees ಪರ್ ಹೆಡ್ ಅಂದ್ಬಿಟ್ಟು. ಸೊ ಅದು ಎಕ್ಸ್ಟ್ರಾ ಆಯಿತು ನಮಗೆ. ಸೊ ಪಹಲ್ಗಾಮ್ದು ಆಯಿತು. ನೆಕ್ಸ್ಟ್ ನಾವು ಶ್ರೀನಗರ್ಗೆ ನೈಟ್ ವಾಪಸ್ ಬಂದು ಮಾರನೇ ದಿನ ಲೋಕಲ್ ಸೈಟ್ ಸೀಯಿಂಗ್ಗೆ ಹೋಗಿದ್ವಿ. ನಿಮಗೆ ಶ್ರೀನಗರಲ್ಲಿ 4 ಫೇಮಸ್ ಗಾರ್ಡನ್ಸ್ ಇದೆ. ಇನ್ನು ಒಂದು ಬೊಟಾನಿಕಲ್ ಗಾರ್ಡನ್ ಅಂತ ಇದೆ, ಸಮ್ಮರಲ್ಲಿ ಹೋದರೆ ಟುಲಿಪ್ ಗಾರ್ಡನ್ ಅಂತ ಇದೆ. ಸೊ ಇದು ಎಲ್ಲ ಕಡೆಯೂ ನಿಮಗೆ ಎಂಟ್ರಿ ಫೀ ಇರುತ್ತೆ, ಮಿನಿಮಮ್ 50 rupees ಪರ್ ಹೆಡ್. ಸೊ ನಾವು 4 ಗಾರ್ಡನ್ಗೆ ಹೋಗಿದ್ವಿ. ಸೊ ಅದರ ಖರ್ಚು ಇಲ್ಲಿದೆ. ಮತ್ತು ಶಂಕರಾಚಾರ್ಯ ಟೆಂಪಲ್ ಇದೆ, ಇದು ಕೂಡ ಮಸ್ಟ್ ವಿಸಿಟು. ಅರ್ಲಿ ಮಾರ್ನಿಂಗ್ ಆದಷ್ಟು 9 ಗಂಟೆಗೆ ಅಲ್ಲಿದ್ದು ದರ್ಶನ ಮಾಡಿಕೊಂಡು ಬರ್ಬೋದು. ಶ್ರೀನಗರ್ ಸೈಟ್ ಸೀಯಿಂಗ್ ಇಷ್ಟ ಆಯಿತು, ಅವತ್ತಿನ ದಿನ ಖರ್ಚು ಆಯಿತು. ನೆಕ್ಸ್ಟ್ ಡೇ ನಾವು ಸೋನ್ಮಾರ್ಗಿಗೆ ಹೋಗಿದ್ವಿ. ಸೋನ್ಮಾರ್ಗಲ್ಲಿ ನೀವು ಹೋಗಬೇಕಾದ್ರೆ ಶ್ರೀನಗರ್ ಟ್ಯಾಕ್ಸಿನೇ ಹೋಗುತ್ತೆ. ಅಲ್ಲಿ ಒಂದು ಪಾಯಿಂಟಲ್ಲಿ ಇಳಿಸ್ತಾರೆ, ಅಲ್ಲಿ ನೀವು ಸ್ನೋ ಅಲ್ಲಿ ಆಟ ಆಡ್ಬೋದು. ಅಲ್ಲಿ ತುಂಬಾ ಸ್ನೋ ಆ್ಯಕ್ಟಿವಿಟೀಸ್ ಇರುತ್ತೆ, ಲೈಕ್ ಸ್ನೋ ಬೈಕ್ ಇರುತ್ತೆ, ಸ್ಲೆಡ್ಜ್ ಇರುತ್ತೆ, ಸ್ಕೀಯಿಂಗ್ ಇರುತ್ತೆ. ಸ್ನೋ ಬೈಕಲ್ಲಿ ಅವ್ರು ಹೇಳ್ತಾರೆ ಒಂದೊಂದು ಪಾಯಿಂಟ್ಗೆ 1100. ಕೆಲವೊಬ್ಬರು ಹೇಳ್ತಾರೆ ನಾವು 1100ಗೆ 750ಗೆ ನಾವು ಎಲ್ಲ ಪಾಯಿಂಟು ತೋರಿಸ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು. ಬಟ್ ಅವ್ರು ಹೇಳೋದು ಸುಳ್ಳು, ಇದು ನಿಮ್ಮ ಸೆಕೆಂಡ್ ಟ್ರ್ಯಾಪ್. ಅವರು ಎಲ್ಲ ಪಾಯಿಂಟು ಹೇಳ್ತಾರೆ, ಬಟ್ ಸ್ನೋ ಬೈಕ್ಗೆ ಪರ್ಮಿಷನ್ ಇರೋದೇ 1 ಪಾಯಿಂಟ್ ತನಕ ಅಷ್ಟೇ. ಸ್ಟಾರ್ಟಿಂಗಿಂದ 1 ಪಾಯಿಂಟ್ ಹೋಗ್ತಾರೆ, ಅಲ್ಲಿ ಇಳಿಸ್ಬಿಡ್ತಾರೆ. ಅಲ್ಲಿಂದ ನೆಕ್ಸ್ಟ್ 3 ಪಾಯಿಂಟ್ಸ್ ಇರುತ್ತೆ. 3 ಪಾಯಿಂಟ್ಸ್ ಅಂದರೆ ಸ್ನೇಹಿತರೆ ಒಂದು 100-200 ಮೀಟರ್ ದೂರದಲ್ಲಿ ಒಂದೊಂದು ಇಲ್ಲಿ ಒಂದು ಸೀನ್ ಆಗಿತ್ತು, ಈ ಮೂವಿದು ಆ ಮೂವಿದು ಅಂತ ಹೆಸರು ಹೇಳಿಬಿಟ್ಟು ಮುಂದೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಸೊ ನೀವು ಸ್ವಲ್ಪ ಇಂಟೀರಿಯರ್ ಹೋದಾಗುತ್ತೆ, ಅಲ್ಲಿ ಜನ ಕಡಿಮೆ ಇರ್ತಾರೆ. ಸ್ನೋ ಅಲ್ಲಿ ನೀವು ಆಟ ಆಡ್ಬೋದು, ಎಂಜಾಯ್ ಮಾಡ್ಬೋದು. ಇದರಲ್ಲಿ ನಿಮಗೆ ಸ್ಲೆಡ್ಜಲ್ಲೂ ಹೋಗ್ಬೋದು. ಸ್ಲೆಡ್ಜು ಒಂದೊಂದು ಪಾಯಿಂಟ್ಗೆ 100-150 ಇಷ್ಟಕ್ಕೆ ನೀವು ಫಿಕ್ಸ್ ಆಗಬೇಕು, ಅವರು ಒಪ್ಕೊಳ್ತಾರೆ ಆಯಿತಾ. ಅಲ್ಲಿ ಇನ್ನೂ ಒಂದು ಸ್ಕ್ಯಾಮ್ ಏನಾಗೋದು ಅಂದರೆ, ಮೊದಲು ಒಬ್ಬರೇ ಇರ್ತಾರೆ ನಾವು ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು, ಆಮೇಲೆ ನಿಮ್ಮ ಜೊತೆ ಇನ್ನೂ ಒಬ್ಬರು ಜಾಯಿನ್ ಆಗ್ತಾರೆ, ನಾವು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ. ಸೊ ಹೋಗಿ ಬಂದ ಮೇಲೆ ಆ ಹೆಲ್ಪ್ ಮಾಡೋರು ಇರ್ತಾರಲ್ಲ, ಅವರು ಕೂಡ ನಿಮಗೆ ದುಡ್ಡು ಕೇಳ್ತಾರೆ. ಸೊ ಯಾರೇ ಹೆಲ್ಪ್ ಮಾಡೋಕ್ಕೆ ಬಂದ್ರೂ ನಮಗೆ ನಿಮ್ಮ ಹೆಲ್ಪ್ ಬೇಡ ಅಂತಲೇ ಹೇಳಬೇಕು ನೀವು. ಆ್ಯಂಡ್ ಒಬ್ಬೊಬ್ಬರಿಗೆ ಒಂದೊಂದು ಪಾಯಿಂಟ್ಗೆ 100-150. ಆ್ಯಂಡ್ ಎಳ್ಕೊಂಡು ಹೋಗಿರ್ತಾರಲ್ವ, ಅವ್ರು ಬಂದ ಮೇಲೆ ಮತ್ತೆ ನಿಮಗೆ ಟಿಪ್ಸ್ ಕೇಳ್ತಾರೆ. ನಮಗೂ ಅಷ್ಟೇ, ಬರೀ ಅಲ್ಲೇ ಸುತ್ತಾಡಿಸಿದ್ದು ನಮಗೂ ಕೂಡ ಟಿಪ್ಸ್ ಅಂತ ಕೇಳಿದ್ರು. ಸೊ ಟಿಪ್ಸು, ಸ್ಲೆಡ್ಜ್ ರೇಟ್ 2 ಸೇರಿ ಇಷ್ಟು ಅಂತ ನೀವು ಕ್ಲಿಯರ್ ಮಾಡಿಬಿಟ್ಟು ಹೋಗಬೇಕು. ಅಲ್ಲಿ ಸ್ಕೀಯಿಂಗ್ ಇರುತ್ತೆ, ನಾವು ಗುಲ್ಮರ್ಗಲ್ಲಿ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಮಾಡಲಿಲ್ಲ. ಸೊ ಸೋನ್ಮರ್ಗಲ್ಲಿ ಈ ಥರ ತುಂಬ ಆಗುತ್ತೆ. 3000 ಸ್ನೋ ಬೈಕ್ಗೆ ಕೇಳ್ತಾರೆ. ಸೊ ನೀವು 600ಗೆ ಫಿಕ್ಸ್ ಆಗಿ, ನಾವು ಕೂಡ 600 ಕೊಟ್ಟಿದ್ದು 1 ಪಾಯಿಂಟ್ಗೆ ಅಷ್ಟೇ. ಅವ್ರು 4 ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀವಿ, 600 × 4 ಮಾಡಿ ಅಂದರು ನಂಬಬೇಡಿ, ಅವ್ರು 1 ಪಾಯಿಂಟಿಗೆ ಕರ್ಕೊಂಡು ಹೋಗೋದು. ನಾವು ಹೋಗಿ ಬಂದ ಮೇಲೆ ರಾಜೇಶ್ ಅವ್ರ ಕಲೀಗು 4 ಡೇಸ್ಗೆ ಇನ್ನೂ ಮತ್ತೆ ಹೋಗಿದ್ರು. ಅವ್ರಿಗೂ 3000 ಕೇಳಿದ್ರಂತೆ. ಅವರು 7 ಮೆಂಬರ್ಸ್ ಹೋಗಿದ್ದಿತ್ತು. ಆಮೇಲೆ ನಮಗೆ ಫೋನ್ ಮಾಡಿ ಕೇಳಿದ್ರು. ನಾವು ಅಲ್ಲಿ ಸ್ನೋ ಬೈಕ್ ಆರ್ಗನೈಸರ್ದು ನಂಬರ್ ಇಸ್ಕೊಂಡು ಬಂದಿದ್ವಿ. ಸೊ ಅವ್ರಿಗೆ ಕಾಲ್ ಮಾಡಿ, ನಾವು ಈ ಥರ ಬಂದಿದ್ವಿ 600ಗೆ, ನೀವು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀರಾ, ನಮ್ಮ ಫ್ರೆಂಡೇ ಅವರು ಅಂತ ಹೇಳಿದಾಗ ಅವ್ರಿಗೆ ಸಾರಿ ಸರ್ 600ಗೆ ಆಗೋದಿಲ್ಲ 700 ಅಂದ್ಬಿಟ್ಟು ಅವ್ರ ಹತ್ರ 700 ಇಸ್ಕೊಂಡಿದ್ದಾರೆ. ಸೊ ಈ ಥರ ಆಗುತ್ತೆ. 600ಗೆ ಕರ್ಕೊಂಡು ಹೋಗ್ತಾರೆ, ನೀವು ಹೋಗಿ ಬರ್ಬೋದು. ನೆಕ್ಸ್ಟ್ ಡೇ ಗುಲ್ಮರ್ಗಲ್ಲಿ ಗೊಂಡೋಲಾ ಇದ್ರೆ ಮಾತ್ರನೇ ಹೋಗಿ, ಇಲ್ಲಾಂದರೆ ಹೋಗಬೇಡಿ. ಅಲ್ಲಿ ನಿಮಗೆ ಫೇಸ್ 1 ಫೇಸ್ 2 ಅಂತ ಕರ್ಕೊಂಡು ಹೋಗ್ತಾರೆ. ಅದು ಇಲ್ಲ ಅಂದರೆ ನೀವು ಗುಲ್ಮರ್ಗಿಗೆ ತಲುಪಿಬಿಟ್ಟು ಜಸ್ಟ್ ನೀವು ಸೋನ್ಮರ್ಗಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ರೋ ಅಲ್ಲೂ ಕೂಡ ಸೇಮ್ ಮಾಡಬೇಕಾಗತ್ತೆ. ಅಲ್ಲಿ ATV ಬೈಕ್ಸ್ ಇರುತ್ತೆ ಪಾಯಿಂಟ್ಸ್ಗಳಿಗೆ ಹೋಗೋದಕ್ಕೆ. ಅಲ್ಲಿ ಡ್ರಂಗ್ ವಾಟರ್ಫಾಲ್ ಅಂತಲೂ ಇದೆ, ಅಲ್ಲಿಗೆ ಹೋಗಬೇಕು ಅಂದರೆ ನೀವು ATVಯಲ್ಲಿ ಹೋಗ್ಬೋದು, ಟ್ಯಾಕ್ಸಿಯಲ್ಲಿ ಹೋಗ್ಬೋದು. ಗೊಂಡೋಲಾ ಟಿಕೆಟ್ ಇಲ್ಲ ಅಂದರೆ ನೀವು ಈ ಥರ ಆ್ಯಕ್ಟಿವಿಟಿ ಮಾಡೋದಕ್ಕೆ ಮಾತ್ರ ಹೋಗಬೇಕಾಗುತ್ತೆ. ಗೊಂಡೋಲಾ ಟಿಕೆಟ್ ಇದ್ದಾಗ ನೀವು ಫೇಸ್ 1ಗೆ ಹೋದಾಗ ಅಲ್ಲೂ ನಿಮಗೆ ಆ್ಯಕ್ಟಿವಿಟೀಸ್ ಸಿಗುತ್ತೆ. ಗೊಂಡೋಲಾ ಟಿಕೆಟು ತುಂಬಾ ಕಾಂಪ್ಲಿಕೇಟೆಡ್, ಯಾಕೆ ಅಂದರೆ ತುಂಬಾ ಅದಕ್ಕೆ ಡಿಮಾಂಡ್ ಇರೋದ್ರಿಂದ 2 months ಬಿಫೋರ್ ನೀವು ಬುಕ್ ಮಾಡಬೇಕು. ಮೊದಲು ಟಿಕೆಟ್ ಯಾವಾಗ ಸಿಗುತ್ತೋ ಅವತ್ತಿನ ಡೇಟ್ಗೆ ನೀವು ಫ್ಲೈಟ್ ಬುಕ್ ಮಾಡಬೇಕಾಗತ್ತೆ. ಈ ಥರ ಇದೆ ಕಂಡೀಷನ್. ಅಲ್ಲಿಗೆ ಹೋದ್ಮೇಲೆ ಸಿಗುತ್ತೆ, ಪರವಾಗಿಲ್ಲ ಬನ್ನಿ ಅಂತ ನಮಗೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿತ್ತಲ್ಲ ಹಾಗೆ ಹೇಳಿದರು. ಬಟ್ ನಮಗೆ ಅಲ್ಲಿಗೆ ಹೋದ್ಮೇಲೆ ಸಿಗಲಿಲ್ಲ. ಯಾಕೆ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ಬಿಟ್ಟು ನಮಗೆ ದುಡ್ಡು ರೀಫಂಡ್ ಮಾಡಿದ್ರು. ಬಟ್ ನಮಗೆ ರೀಫಂಡ್ ಆದರೂ ಮಾಡಿದ್ರು, ಕೆಲವೊಬ್ಬರಿಗೆ ಅದೂ ಮಾಡಿಲ್ಲ. ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಅಂತ ಹೇಳಿಬಿಟ್ಟು ಪಾಪ ನಮ್ಮ ಹಿಂದೆ ಒಬ್ಬರು ಮಹಾರಾಷ್ಟ್ರದವ್ರು ನಿಂತಿದ್ರು. ಅವ್ನ ಫೋನೇ ಎತ್ತುತ್ತಾ ಇಲ್ಲ, ನಮ್ಮದು ಟಿಕೆಟು ಕೊಡಲಿಲ್ಲ, ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಬಿ ವೆರಿ ಕಾಷಿಯಸ್. ಅಲ್ಲಿ ಗುಲ್ಮರ್ಗಲ್ಲೂ ಅಷ್ಟೇ ಸೇಮ್ ರೇಟು, ಸ್ನೋ ಬೈಕ್ಗೆ, ಸ್ಕೀಯಿಂಗ್ಗೆ, ಸ್ಲೆಡ್ಜ್ಗೆಲ್ಲನೂ ಸೇಮ್ ರೇಟಲ್ಲೇ ನೀವು ಅಲ್ಲಿ ಬಾರ್ಗೇನ್ ಮಾಡ್ಬೋದು. ಸೊ ಈ ಥರ ಅವರು
ಏನು ಹೇಳೋದು ಅದನ್ನು, ಅವರ ಪ್ರಾಫಿಟ್ ರೇಂಜನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅನ್ನೋದ, ಮೋಸ ಅನ್ನೋದ, ಸ್ಕ್ಯಾಮ್ ಅನ್ನೋದ, ಟ್ರ್ಯಾಪ್ ಅನ್ನೋದ, ಏನಾದರೂ ಹೆಸರು ಕೊಟ್ಕೊಳ್ಬೋದು. ಬಟ್ ಅಲ್ಲಿ ರೇಟ್ ಫಿಕ್ಸ್ ಇರಲ್ಲ. ನೀವು ಶಾಪಿಂಗ್ಗೆ ಅಂತ ಹೋಗ್ತೀರಾ, ಅಲ್ಲೂ ಕೂಡ ರೇಟ್ ಫಿಕ್ಸ್ ಇರಲ್ಲ. ಎಲ್ಲ ಕಡೆನೂ 50-100. ನಾವು ಡ್ರೈ ನಟ್ಸ್ ತೊಗೊಳ್ಬೇಕಾದ್ರೂ ಅಷ್ಟೇ 50-100 ಕಡಿಮೆ ಮಾಡಿಸಿದ್ವಿ. ಪಿಕ್ಕಲ್ಸ್ ತೊಗೊಳ್ಬೇಕಾದ್ರೂ ಅಷ್ಟೇ ಕಡಿಮೆ ಮಾಡಿಸಿದ್ವಿ. ನಾವು ಕೆಲವೊಂದು ಶಾಲ್ಸ್ನ ಶಾಪಿಂಗ್ ಮಾಡಿದ್ವಿ, ಶಾಲ್ಸು, ಸ್ವೆಟರ್ಸ್, ಸಾವೆನಿಯರ್ಸ್, ಈ ಬೋಟ್ದೆಲ್ಲನೂ, ಅದಕ್ಕೂ ಕೂಡ ಕಡಿಮೆ ಮಾಡಿಸಿದ್ವಿ. ಸೊ ಇಷ್ಟು ಸ್ನೇಹಿತರೆ, ನಾನು ಖರ್ಚನ್ನೆಲ್ಲ ನಿಮಗೆ ಡೀಟೇಲಾಗಿ ತಿಳಿಸಿದ್ದೀನಿ. ಇನ್ನು ಫ್ಲೈಟ್ ಚಾರ್ಜಸ್ ಎಷ್ಟಾಯಿತು ಅನ್ನೋ ಹಾಗಿದ್ರೆ ಇದು ಫಿಕ್ಸ್ ಇರೋದಿಲ್ಲ. ನೀವು 1 ತಿಂಗಳು ಮುಂಚೆನೇ ಬುಕ್ ಮಾಡಬೇಕಾಗತ್ತೆ. ಆವಾಗ ಕೂಡ ಒಂದು 2-3 ಡೇಸ್ ಡಿಫ್ರೆನ್ಸಲ್ಲಿ ನಿಮಗೆ ಅಮೌಂಟ್ ಚೇಂಜ್ ಆಗ್ತಾನೆ ಇರುತ್ತೆ. ನಾವು ಫಸ್ಟ್ ನೋಡಿದಾಗ 10,000 ಆಯಿತು, ನಾವು ಬುಕ್ ಮಾಡಬೇಕಾದ್ರೆ 12 ಆಯಿತು, ಹೋಗೋದು 11.5 ಆದರೆ ಬರೋದು 12.5 ಆಯಿತು. ಸೊ ಈ ಥರ ತುಂಬಾ ವೇರಿ ಆಯಿತು. ಸೊ ನಮ್ಮದು 3 ಜನದ್ದು ಸೇರಿಕೊಂಡು 74,000 ಟು ಆ್ಯಂಡ್ ಫ್ರೋ ಎರಡು ಕೂಡ ಸೇರಿಸಿ ಇಷ್ಟ ಆಯಿತು. ಸೀಸನಲ್ಲಾದರೆ ನಿಮಗೆ ಈಗ ಸಮ್ಮರ್ ಸೀಸನು, ಇಟ್ಸ್ ಅ ಪೀಕ್ ಸೀಸನ್ ಅಂತೆ, ಡೈರೆಕ್ಟ್ ಫ್ಲೈಟ್ 20,000 ತನಕನೂ ಹೋಗುತ್ತೆ. ನೀವು ಬೇಕಿದ್ರೆ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೋದು, ಡೆಲ್ಲಿಯಿಂದ ಮತ್ತು ಶ್ರೀನಗರ್ಗೆ ತೊಗೊಳ್ಬೋದು. ಡೈರೆಕ್ಟ್ ಫ್ಲೈಟ್ ನಿಮಗೆ 3.5 ಗಂಟೆ ಇಡ್ಸತ್ತೆ. ನಮ್ಮದು ಒಂದು ಸ್ಟಾಪ್ ಇತ್ತು ಅಮೃತ್ಸರಲ್ಲಿ, ಹಾಗಾಗಿ 4.25 ಗಂಟೆ ಟೈಮ್ ಆಯಿತು. ನೀವು ಬೇಕಿದ್ದರೆ ಡೆಲ್ಲಿಗೆ ಹೋಗ್ಬಿಟ್ಟು ಡೆಲ್ಲಿಯಿಂದ ಟ್ರೈನಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ನಿಮಗೆ ಜಮ್ಮುಗೆ, ಶ್ರೀನಗರ್ಗೂ ಕೂಡ ನಿಮಗೆ ಟ್ರೈನ್ ಸಿಗುತ್ತೆ. ಅಥವಾ ನೀವು ಜಮ್ಮುಗೆ ಹೋಗಿ ಜಮ್ಮುವಿಂದ ಬಸ್ಸಲ್ಲಿ, ಟ್ಯಾಕ್ಸಿಯಲ್ಲಿ ಈ ಥರ ಕೂಡ ತುಂಬಾ ನಿಮಗೆ ಕನ್ವೀನಿಯೆಂಟ್ ವೇಯಲ್ಲಿ ಹೋಗ್ಬೋದು. ಇಲ್ಲಿಂದಾನೇ ಬೇಕಿದ್ರೆ ಟ್ರೈನಲ್ಲಿ ಕೂಡ ಮಾಡ್ಬೋದು. ಅಂದರೆ ಈಗ ಬಜೆಟ್ ಟ್ರಾವೆಲ್ ಮಾಡಬೇಕು, ಫ್ಲೈಟಲ್ಲಿ ಹೋಗೋಕ್ಕಾಗೋದಿಲ್ಲ ಅನ್ನೋ ಆಗಿದ್ರೆ ಟ್ರೈನಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ಡೆಲ್ಲಿಗೆ ಹೋಗಿ ಡೆಲ್ಲಿ ಸುತ್ತಾಡಿಕೊಂಡು ಡೆಲ್ಲಿಯಿಂದ ಮತ್ತೆ ನೀವು ಶ್ರೀನಗರ್ಗೆ ಟ್ರೈನಿಂದಾನೇ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಟ್ಯಾಕ್ಸಿಗೆ ನಾವು ಎಲ್ಲ ಕಡೆನೂ ಟ್ಯಾಕ್ಸಿಯಲ್ಲೇ ಹೋಗಿದ್ವಿ. ಅಲ್ಲಿ ನಿಮಗೆ ಶೇರಿಂಗ್ ಟ್ಯಾಕ್ಸಿ ಕೂಡ ಸಿಗುತ್ತೆ ಒಬ್ಬೊಬ್ಬರಿಗೇನೆ. ಅಂದರೆ ನೀವು ಬರೀ 1 ಪರ್ಸನ್ ಹೋಗಿದ್ದೀರಾ, 2 ಪರ್ಸನ್ ಹೋಗಿದ್ದೀರಾ ಅಂದರೆ ನಿಮಗೆ 200, 300, 400 ಮ್ಯಾಕ್ಸ್. ನಿಮಗೆ ಎಲ್ಲೇ ಹೋಗೋದಕ್ಕಾದ್ರೂ ಅಷ್ಟಕ್ಕೆ ಹೋಗ್ಬೋದು. ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್ ಎಲ್ಲ ಕಡೆ ನಿಮಗೆ ಶೇರಿಂಗ್ ಟ್ಯಾಕ್ಸಿಗಳು ಸಿಗುತ್ತೆ. ಅದು ಬಿಟ್ಟು ಲೋಕಲ್ ಟ್ರಾನ್ಸ್ಪೋರ್ಟ್ ಆಗಿ ನಿಮಗೆ ಬಸ್ಗಳು ಸಿಗುತ್ತೆ. ಬಟ್ ಅದು ಅಷ್ಟೊಂದು ಕನ್ವೀನಿಯೆಂಟ್ ಆಗಿರೋದಿಲ್ಲ, ಅದರ ಟೈಮಿಂಗ್ಸ್ ಗೊತ್ತಿರೋದಿಲ್ಲ. ನಾವು ಟ್ಯಾಕ್ಸಿ ಯಾತಕ್ಕೆ ಬುಕ್ ಮಾಡ್ಕೊಂಡಿದ್ದು ಅಂದರೆ ಹೋಟೆಲ್ ಡ್ರಾಪ್ ಆ್ಯಂಡ್ ಪಿಕಪ್ ಇರುತ್ತೆ ಎವ್ರಿ ಟೈಮು. ನಾವು ಅಷ್ಟು ದೂರ ಹೋಗಬೇಕು, ಟ್ಯಾಕ್ಸಿ ಸ್ಟ್ಯಾಂಡ್ಗೆ ಹೋಗಬೇಕು ಅನ್ನೋ ಥರ ಇರೋದಿಲ್ಲ. ಮೊದಲು ನೀವು ಏನು ಪ್ಲ್ಯಾನ್ ಮಾಡಬೇಕು ಅಂದರೆ 2 ಮಂತ್ಸ್ ಮುಂಚೆನೇ ಗೊಂಡೋಲಾ ಟಿಕೆಟ್ ಬುಕ್ ಮಾಡಬೇಕು. ಅದಾದಮೇಲೆ ನೀವು 1 ತಿಂಗಳು ಟೈಮ್ ತೊಗೊಂಡು ಫ್ಲೈಟನ್ನು ಬುಕ್ ಮಾಡ್ಕೊಳ್ಬೋದು. ಹೋಟೆಲ್ಸ್ ನಿಮಗೆ 15 ಡೇಸ್ ಮುಂಚೆ ಕೂಡ ಸಿಗುತ್ತೆ. ಒಂದಲ್ಲ ಒಂದು ಹೋಟೆಲ್ ಸಿಗುತ್ತೆ, ತುಂಬ ಹೋಟೆಲ್ಸ್ ಇದೆ ಅಲ್ಲಿ. ರಿವ್ಯೂ ನೋಡಿಬಿಟ್ಟು ನೀವು ಬುಕ್ ಮಾಡ್ಕೊಳ್ಳಿ. ಸೊ ಐಡಿಯಲಿ ನೀವು ಸ್ವಲ್ಪ ನಾವು ಪಹಲ್ಗಾಮಲ್ಲಿ 2 ಡೇಸ್ ಸ್ಪೆಂಡ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ನೀವು 6 ನೈಟ್ಸ್ನ ಇಟ್ಕೊಳ್ಬೋದು. ಪಹಲ್ಗಾಮಲ್ಲಿ ನಾವು ಬರೀ ABC ವ್ಯಾಲಿಗೆ ಹೋಗ್ತೀವಿ ಅಥವಾ ಬರೀ ಬೈಸರನ್ ವ್ಯಾಲಿಗೆ ಹೋಗ್ತೀವಿ ಅನ್ನೋ ಹಾಗಿದ್ರೆ 1 ದಿನ ಇಟ್ಕೊಳ್ಬೋದು. ಯಾಕಂದರೆ ಬೆಳಗ್ಗೆ ಶ್ರೀನಗರ್ ಬಿಟ್ಟು ನಾವು ಎಲ್ಲ ಕಡೆನೂ ಪಿಟ್ ಸ್ಟಾಪ್ ಕೊಟ್ಟು ಪಹಲ್ಗಾಮಕ್ಕೆ ತಲುಪೋ ತನಕ ಆಲ್ಮೋಸ್ಟ್ ಮಧ್ಯಾಹ್ನ 12-1 ಆಗಿರುತ್ತೆ. ಪ್ಯಾಕೇಜ್ ನಮ್ಮದು 60,000 ಆಯಿತು. ಇದು 2 ಅಡಲ್ಟ್ಸ್ ಆ್ಯಂಡ್ 1 ಕಿಡ್ಗೆ. 3 ಅಡಲ್ಟ್ಸ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ರಾಜೇಶ್ ಫ್ರೆಂಡು 30,000 ಫಾರ್ 4 ನೈಟ್ಸ್ ಆ್ಯಂಡ್ 5 ಡೇಸ್ಗೂ ಹೋಗಿದ್ರು. ಅಲ್ಲಿ ಏನು ಕಾಂಪ್ರಮೈಸ್ ಆಗಿರುತ್ತೆ ಅಂದರೆ ಹೋಟೆಲ್ ಚೆನ್ನಾಗಿರೋದು ಕೊಟ್ಟಿರೋದಿಲ್ಲ ಅವರು. ಹೋಟೆಲ್ ಇರುತ್ತೆ, ಅದರಲ್ಲಿ ರೆಸ್ಟೋರೆಂಟೇ ಇರೋದಿಲ್ಲ. ನಾವು ಹೊರಗಡೆ ಹೋಗಿ ಊಟ ಮಾಡಬೇಕಾಗುತ್ತೆ, ಅಥವಾ ಹೊರಗಡೆಯಿಂದ ತಂದು ನಮಗೆ ಕೊಡ್ತಾರೆ, ನಾವು ಆವಾಗ ಊಟ ಮಾಡಬೇಕಾಗುತ್ತೆ. ಬಟ್ ನಮ್ಮ ಹೋಟೆಲ್ಸು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಇನ್ ಹೌಸ್ ರೆಸ್ಟೋರೆಂಟ್ ಇತ್ತು. ಸೊ ನಮಗೆ ಏನೂ ತೊಂದರೆ ಆಗಲಿಲ್ಲ. ನೀವು ಹೋಟೆಲ್ಸ್ ಬುಕ್ ಮಾಡಬೇಕಾದ್ರೆ ನೈಟ್ ಫುಡ್ ಮತ್ತು ಬ್ರೇಕ್ಫಾಸ್ಟ್ನ ಇನ್ಕ್ಲೂಡ್ ಮಾಡಿಸಿರಿ. ಯಾಕೆ ಅಂದರೆ ಕೆಲವೊಂದು ಸಾರಿ ಹೊರಗಡೆ ತುಂಬ ಬೇಗ ಅಂಗಡಿಗಳು ಮುಚ್ಚಿಬಿಡತ್ತೆ, ಲೈಕ್ ರೆಸ್ಟೋರೆಂಟ್ಸ್ ಕ್ಲೋಸ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನಿಮಗೆ ಫುಡ್ ಸಿಗೋದು ಕಷ್ಟ ಆಗುತ್ತೆ. ಸೊ ಅದನ್ನು ಇನ್ಕ್ಲೂಡ್ ಮಾಡಿಸಿರಿ. ಇಷ್ಟು ಸ್ನೇಹಿತರೆ, ಇಷ್ಟು ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಶೇರ್ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ತುಂಬಾ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ಒಂದು ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಯೂಸ್ ಆಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.